ವೆಲ್ಕಮ್ ಟು ಸ್ಟಡಿ ಮೇಡ್ ಈಸಿ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ಟಡಿ ಮೇಡ್ ಈಸಿ ಕ್ಲಾಸಸ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ವಿತ್ ಇದರಲ್ಲೇ ಕ್ವಶನ್ಗಳನ್ನ ಕೇಳ್ತಾ ಇರ್ತಾರೆ. ಸೊ ನಾನು ರಿಪೀಟೆಡ್ ಕ್ವಶನ್ ಹಾಗೆ ಪಾಸಿಂಗ್ ಪ್ಯಾಕೇಜ್ ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರು ಬೇಗ ಈ ವಿಡಿಯೋನ ನೋಡಿ ಇದರಲ್ಲಿ ಇವನ್ನೆಲ್ಲ ಬೇಗ ಕಲ್ತ್ಕೋತಾ ಹೋಗಿ. ನಾನು ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದ ಫಸ್ಟ್ ಕ್ವೆಶನ್ ಅರ್ಥ ಮಾಡ್ಕೊಳ್ಳೋದಾದರೆ, ದ ಡಿವೈಸ್ ನೋಡಿ, ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ನೋಡಿ, ಅಮಿಮೀಟರ್ ಬಗ್ಗೆ ಕೇಳಿದ್ದಾರೆ. ಕ್ವಶನ್ಗಳನ್ನ ನೋಡ್ಕೊಂಡು ಹೋಗಬೇಕು ತಾವೆಲ್ಲ ವಿದ್ಯಾರ್ಥಿಗಳು. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್. ಅಮಿಮೀಟರ್ ಬಗ್ಗೆ ಕ್ವಶನ್ನ ಕೇಳ್ತಿದ್ದಾರೆ. ಅಮಿಮೀಟರ್ ಆ್ಯಂಡ್ ವೋಲ್ಟ್ ಮೀಟರ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ವೆರಿ ಇಂಪಾರ್ಟೆಂಟ್. ಪ್ಲೀಸ್ ನೋಡ್ಕೊಂಡು ಹೋಗಬೇಕಾಗುತ್ತೆ ತಾವೆಲ್ಲ ವಿದ್ಯಾರ್ಥಿಗಳು. ಅರ್ಥ ಆಗ್ತಿದೆಯಾ? ನೋಡಿ, ಮೋಸ್ಟ್ ಲೈಕ್ಲಿ ಕಾನ್ಸೆಪ್ಟ್ ಟು ಅಪಿಯರ್ಸ್ ಇನ್ ದ 2024-25 ಎಕ್ಸಾಮಿನೇಷನ್ ಅಂತ ಇದೆ. ದಿಸ್ ಈಸ್ ಆಲ್ಸೋ ಅಪಿಯರ್ಸ್ ಇನ್ 2025-26 ಆಲ್ಸೋ. ಅರ್ಥ ಆಗ್ತಿದೆಯಾ? ಓಕೆ, ಇದೇ ಪ್ರಶ್ನೆಗಳು ನಿಮ್ಮ ಮಾಡೆಲ್ ಪೇಪರ್ ಹಾಗೆ ನಿಮ್ಮ 2 ಪ್ರಿಪ್ರೇಟ್ರಿಗಳ ಪೇಪರ್ ಸಮೇತ ವಿತ್ ಆನ್ಸರ್ ಸಮೇತ ಹಾಕಿದ್ದೀನಿ. ದಯವಿಟ್ಟು ಈ ಪ್ರಶ್ನೆಗಳನ್ನ ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ನೆಕ್ಸ್ಟು ಪ್ರಾಪರ್ಟೀಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಅದನ್ನು ನೋಡ್ಕೊಳ್ಳಿ, ಅದನ್ನು ಕೇಳ್ತಾರೆ. ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಕೇಳ್ತಾರೆ. ದೆನ್ ಹೋಮ್ಸ್ ಲಾ ಕೇಳ್ತಾರೆ. ಅರ್ಥ ಆಗ್ತಿದೆಯಾ? ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಫೋಲ್ಡೆಡ್ ಫಿಂಗರ್, ಥಂಬ್ ಫಿಂಗರ್, ಮಿಡಲ್ ಫಿಂಗರ್. ಇಲ್ಲಿ ನಾನು 2 ಫಿಂಗರ್ ರೈಟ್ ಹ್ಯಾಂಡ್ ಥಂಬ್ ರೂಲ್ ಕೊಟ್ಟಿರೋದು. ಯು ಕ್ಯಾನ್ ರೀಡ್ ಇಟ್. ಓಕೆ, 3 ಅಲ್ವಾ ಇರೋದು ಟೋಟಲಿ. ಯು ಕ್ಯಾನ್ ರೈಟ್ ಎನಿ 2. ಓಕೆ, ಇಟ್ಸ್ ಕ್ಲಿಯರ್. ಓಕೆ, ರೈಟ್ ಹ್ಯಾಂಡ್ ಥಂಬ್ ರೂಲ್. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಏನು ಇಂಪಾರ್ಟೆಂಟ್ ಕ್ವಶನ್ ಇದೆ ಅಂತ. ಓಮ್ಸ್ ಲಾ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಈ ಪ್ರಶ್ನೆಗಳನ್ನ, ಇವೆಲ್ಲ ಫಿಕ್ಸ್ಡ್ ಪ್ರಶ್ನೆಗಳು ನಿಮ್ಮ ಎಕ್ಸಾಮಿಗೆ ಬರುವಂಥದ್ದು. ದಯವಿಟ್ಟು ಇಲ್ಲಿರೋ ಆನ್ಸರ್ನೇ ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿದೆ, ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಎಸ್, you observe here the Fleming's left hand rule as well as the factor on which resistance of the conductor is affected. Very important ಆಗಿರೋದು Ohm's law and this factor affecting. Okay, very important. ಫ್ಲೆಮಿಂಗ್ಸ್ ಕೇಳ್ತಾನೆ, ಇಲ್ಲ ರೈಟ್ ಹ್ಯಾಂಡ್ ಥಂಬ್ ರೂಲ್ನ ಕೇಳೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊಲೆನಾಯ್ಡ್ ಬಗ್ಗೆ ಕೇಳ್ತಾರೆ. ವಾಟ್ ಈಸ್ ದ ಸೊಲೆನಾಯ್ಡ್? ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ವಾಟ್ ಈಸ್ ದ ಎಲೆಕ್ಟ್ರೋಮ್ಯಾಗ್ನೆಟ್ ಕೇಳ್ಬೋದು. ಡಿಸಡ್ವಾಂಟೇಜಸ್ ಆಫ್ ಸೀರೀಸ್, ಇದು ತುಂಬ ಇಂಪಾರ್ಟೆಂಟ್. ಇದು ನಾಳೆ ನಿಮ್ಮ ಎಕ್ಸಾಮಲ್ಲಿ ಬಂದೇ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರೋಂಥ ಕ್ವೆಶನ್. ದ ಫಂಕ್ಷನ್ ಆಫ್ ದ ಅರ್ತ್ ವಯರ್ ವೆರಿ ಇಂಪಾರ್ಟೆಂಟ್. ಇದೆಲ್ಲ ರಿಪೀಟೆಡ್ ನೋಡ್ಕೋಬೇಕಾಗುತ್ತೆ ತಾವೆಲ್ಲ ವಿದ್ಯಾರ್ಥಿಗಳು. ನೆಕ್ಸ್ಟು ಅಡ್ವಾಂಟೇಜ್ ಆಫ್ ಪ್ಯಾರಲಲ್ ಕನೆಕ್ಷನ್. ಅರ್ಥ ಆಯ್ತಾ? ಓಕೆ, ಇವನ್ನೆಲ್ಲ ಓದ್ತೀರಾ ಅಲ್ವಾ? ಎಸ್, ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್ಸ್. ಇದಿಷ್ಟು ಕ್ವಶನ್ಗಳನ್ನ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡೋಣ ಯಾವ್ಯಾವ ಪ್ರಶ್ನೆಗಳನ್ನ. ವೆರಿ ಇಂಪಾರ್ಟೆಂಟ್ ಆಗಿರೋದು ದ ಫಂಕ್ಷನ್ಸ್ ಆಫ್ ಅರ್ತ್ ವೈರ್ ಆಗಿರ್ಬೋದು, ಅಡ್ವಾಂಟೇಜಸ್ ಆಫ್ ಪ್ಯಾರಲಲ್ ಕನೆಕ್ಷನು. ದೆನ್ ದಿಸ್ ಒನ್ ಜೌಲ್ಸ್ ಲಾ ಆಫ್ ಹೀಟಿಂಗ್ ಕೇಳೋದು, ಓವರ್ಲೋಡಿಂಗ್ ಆಗಿರ್ಬೋದು. ಇದೆಲ್ಲ ಇಂಪಾರ್ಟೆಂಟ್, ಇದೆಲ್ಲ ಓದಬೇಕು. ಓಕೆ, ನಾನು ಇದನ್ನೆಲ್ಲ ನಿಮ್ಮ ಎಕ್ಸಾಮಲ್ಲಿ ಕೇಳಿರೋದ್ರ ಮೇಲೆ ನೋಟ್ ಮಾಡಿರೋದು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ತಿರೋದು ಯೂಸಸ್ ಆಫ್ ಕಾನ್ಕೇವ್ ಆಗಿರ್ಬೋದು, ಕಾನ್ವೆಕ್ಸ್ ಆಗಿರೋದು. ಆ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇರ್ತಾರೆ ಅವಾಗ. ನೀವು ಅವನ್ನು ಕೂಡ ಕಲ್ತ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಈ ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಯೂಸಸ್ ಆಫ್ ಅಂದರೆ MCQ ನಲ್ಲಿ ಕೇಳ್ತಾರೆ. MCQಗೆ ಯೂಸ್ ಆಗುತ್ತೆ ನೀವು ಇದಿಷ್ಟು ಓದ್ಕೊಂಡ್ರೆ. ನೆಕ್ಸ್ಟು ಇದು ಮಯೋಫಿಯಾ, ಹೈಪರ್ಮೆಟ್ರೋಫಿಯಾ, ನೆಕ್ಸ್ಟು ಇದ್ರ ಬಗ್ಗೆ ಕೇಳೋ ಅಂಥದ್ದಾಗಿರುತ್ತೆ. ಅರ್ಥ ಆಯ್ತಾ? ಅದು ಏನು ಕಾಸಸ್ಸು, ಕರೆಕ್ಷನ್ ಮಾಡ್ತೀರಾ, ಇದೆಲ್ಲ ಕೂಡ ಇದೆ. ಪ್ರತಿಯೊಂದನ್ನು ನೋಡ್ಕೊಳ್ಳಿ, ಇದೆಲ್ಲ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಯೂಸಸ್ ಆಫ್ ಕಾನ್ವೆಕ್ಸ್ ಮಿರರ್ ಆಗಿರ್ಬೋದು, ಎಂತಕ್ಕೆ ಯೂಸ್ ಮಾಡ್ತಾರೆ. ದ ಯೂಸ್ ಆಸ್ ಅ ರಿಯರ್ ವ್ಯೂ ಮಿರರ್ ಇನ್ ದ ವೆಹಿಕಲ್. ನೋಡಿ, ಅದೆಲ್ಲ ಕೇಳಿದ್ದಾರೆ 1 ಮಾರ್ಕಲ್ಲಿ. ನಾನು ಏನೇನು ನೋಡಿದ್ದೀನೋ ಅದೆಲ್ಲ ಪ್ರತಿಯೊಂದು ಕಾನ್ಸೆಪ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ದಯವಿಟ್ಟು ತಾವೆಲ್ಲ ವಿದ್ಯಾರ್ಥಿ. law of refraction as well as presbyopia. Yes,
ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಬ್ಸರ್ವ್ ಮಾಡಿಕೊಂಡು ನೀವು ಓದ್ಕೋಬೇಕಾಗುತ್ತೆ, ಇದೆಲ್ಲ ಇಂಪಾರ್ಟೆಂಟ್. ಓಕೆ ಚಿಲ್ಡ್ರನ್ಸ್, ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ರಿಫ್ರ್ಯಾಕ್ಷನ್ ಇಂಪಾರ್ಟೆಂಟ್ ಲಾ ಅದರಲ್ಲೂ. ಓಕೆ, ನೆಕ್ಸ್ಟ್ ಇಲ್ಲಿ ಫಾರ್ಮುಲಾಗಳು ಕಾಣಿಸ್ತಿದೆ, ಲೆನ್ಸ್ ಫಾರ್ಮುಲಾ, ಮಿರರ್ ಫಾರ್ಮುಲಾ ಆಗಿರ್ಬೋದು, ಇದೆಲ್ಲ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡ್ಕೋಬೇಕಾಗುತ್ತೆ ತಾವೆಲ್ಲ ವಿದ್ಯಾರ್ಥಿಗಳು. ನೆಕ್ಸ್ಟ್ ಏನು ಕೇಳ್ಬೋದು ನೋಡೋಣ.